ಹಿಂದೆ ಒಂದು ಗಾದೆ ಮಾತಿತ್ತು, ಬೆಕ್ಕಿಗೆ ಆಟ ಆದ್ರೆ ಇಲಿಗೆ ಪ್ರಾಣ ಸಂಕಟ ಅಂತ. ಇವತ್ತಿನ ಕೇಸ್ ನಲ್ಲಿ ಇದು ಸ್ವಲ್ಪ ಬೇರೆ ರೀತಿಯಾಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಎರಡೂ ಬೆಕ್ಕುಗಳಿಗೂ ಆಟ ಆದ್ರೆ ಎರಡೂ ಮನೆಯವರಿಗೆ ಜಗಳ ಅಥವಾ ಪ್ರಾಣ ಸಂಕಟ ಅಂತ ಹೇಳ್ಬೇಕು. ಅರೆ ಈ ರೀತಿ ಯಾಕಾಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬಹುದು. ಇದಕ್ಕೆ ಕಾರಣವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಘಟನೆ ಆಗಿರೋದು ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಸ್ಟ್ರೀಟ್ ನಲ್ಲಿ. ಅಷ್ಟಕ್ಕೂ ಒಂದೇ ಬೀದಿಯಲ್ಲಿ ಎರಡು ಮನೆಗಳಿದೆ. ಆ ಎರಡು ಮನೆಗಳಲ್ಲಿ ಬೆಕ್ಕುಗಳನ್ನ ಸಾಕಿರ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಹೆಣ್ಣು ಬೆಕ್ಕಿದ್ರೆ ಮತ್ತೊಂದು ಮನೆಯಲ್ಲಿ ಗಂಡು ಬೆಕ್ಕಿರುತ್ತೆ. ನಂತರದಲ್ಲಿ ಪ್ರಕೃತಿ ನಿಮಿತ್ತ ಅಥವಾ ಪ್ರಕೃತಿ ಸಹಜ ವ್ಯವಸ್ಥೆ ಏನಿದೆ ಅದರ ನಿಮಿತ್ತ ಈ ಹೆಣ್ಣು ಬೆಕ್ಕೇನಿದೆ ಇದು ಗಂಡು ಬೆಕ್ಕಿನಿಂದ ಸುಮಾರು 4 ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ಅದೇ ರೀತಿ ಸಾಕಷ್ಟು ದಿವಸಗಳ ಕಾಲ ಇವರ ಮನೆಗೆ ಹೋಗದೇನೆ ಏನು ಗಂಡು ಬೆಕ್ಕಿನ ಮನೆಯಲ್ಲೇ ಇದು ವಾಸ್ತವ್ಯವನ್ನ ಹೂಡಿರುತ್ತೆ. ನಂತರದಲ್ಲಿ ಈ ಒಂದು ವಿಚಾರಕ್ಕೆ ಈ ಹೆಣ್ಣು ಬೆಕ್ಕಿನ ಮನೆಯವರು ಸಾಕಷ್ಟು ಸಿಟ್ಟನ್ನ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ನಮ್ಮ ಮನೆ ಬೇಕು, ಅವರ ಮನೆಯಲ್ಲಿ ಏನ್ ಮಾಡ್ತಾ ಇದೆ ಎನ್ನುವ ಒಂದು ವಿಚಾರಕ್ಕೆ. ಇದೆಲ್ಲ ಆದ ನಂತರದಲ್ಲಿ ಈ ಹೆಣ್ಣು ಬೆಕ್ಕೇನಿದೆ ಇದು 4 ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ಈ 4 ಮರಿಗಳು ಕೂಡ ಏನು ಗಂಡು ಬೆಕ್ಕಿದೆ ಅದೇ ರೀತಿ ಇರುತ್ತೆ. ಇದೇ ಒಂದು ಕಾರಣಕ್ಕೆ ಈ ಹೆಣ್ಣು ಬೆಕ್ಕು ಮನೆಯ ಮಾಲೀಕರೇನಿದ್ದಾರೆ ಇವರು ನೇರವಾಗಿ ಆ ಗಂಡು ಬೆಕ್ಕಿನ ಮಾಲೀಕರೇನಿದ್ದಾರೆ ಆ ಮನೆಯ ಮಾಲೀಕರು ಅಲ್ಲಿಗೆ ಹೋಗಿ ಬೆಳ್ಳಂಬೆಳಿಗ್ಗೆ, ಅಂದ್ರೆ ಇದು ಮೊನ್ನೆ ನಡೆದಿರ್ತಕ್ಕಂತಹ ಘಟನೆ, ಬೆಳ್ಳಂಬೆಳಿಗ್ಗೆ ಹೋಗಿ ಸಾಕಷ್ಟು ಕೆಟ್ಟ ಕೆಟ್ಟ ಮಾತುಗಳಿಂದ ಅವಾಚ್ಯ ಪದಗಳಿಂದ ಅವರನ್ನ ನಿಂದನೆ ಮಾಡ್ತಾರೆ. ಇಲ್ಲಿ ಗಮನಿಸುವ ಅಂಶವೇನು ಅಂತ ಅಂದ್ರೆ ಬೆಕ್ಕು ಮರಿ ಹಾಕಿದೆ, ಅದೇ ರೀತಿ ಬೆಕ್ಕು ಅವರ ಮನೆಗೆ ಹೋಗಿಲ್ಲ ಎನ್ನುವ ಕೇವಲ ಎರಡು ಕಾರಣಗಳಿಂದ ಏನು ಆ ಗಂಡು ಬೆಕ್ಕನ್ನ ಸಾಕಿರುವ ಮಾಲೀಕರೇನಿದ್ದಾರೆ ಅವರ ಮನೆಗೆ ಹೋಗಿ ಅವರನ್ನ ಮನಸೋ ಇಚ್ಛೆ ನಿಲ್ಲಿಸುವ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಇದು ಸಾಕಷ್ಟು ದೊಡ್ಡ ಮಟ್ಟದ ಜಗಳ ಆಗುತ್ತೆ ಅಂತಾನೆ ಹೇಳ್ಬೇಕು. ಅವರು ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಒಂದು ಪಕ್ಷದಲ್ಲಿ ಗೇಟ್ ಕ್ಲೋಸ್ ಆಗಿಲ್ಲ ಅಂತ ಅಂದ್ರೆ ಈ ಹೆಣ್ಣು ಬೆಕ್ಕನ್ನ ಸಾಕಿದ್ದ ಮನೆಯವರೇನಿದ್ದಾರೆ ಅವರು ನೇರವಾಗಿ ಗಂಡು ಬೆಕ್ಕು ಸಾಕಿದ್ದವರ ಮನೆಯ ಒಳಗಡೆನೆ ಹೋಗಿ ಜಗಳ ಆಡುವ ಸಂದರ್ಭ ಎದುರಾಗ್ತಿತ್ತು ಅಂತಾನೆ ಹೇಳ್ಬೋದು. ಇದೆಲ್ಲ ಆದ ನಂತರದಲ್ಲಿ ಏನು ಆ ಗಂಡು ಬೆಕ್ಕನ್ನ ಸಾಕಿದ್ದ ಮನೆಯವರು 112ಗೆ ಕರೆಯನ್ನ ಮಾಡಿ ಹೊಯ್ಸಳ ಸಿಬ್ಬಂದಿಯನ್ನ ಸ್ಥಳಕ್ಕೆ ಕರೆಸ್ಕೋತಾರೆ. ನಂತರದಲ್ಲಿ ಹೊಯ್ಸಳ ಸಿಬ್ಬಂದಿ ಏನು ಈ ಹೆಣ್ಣು ಬೆಕ್ಕು ಸಾಕಿದವರು ಏನಿದ್ದಾರೆ ಅವರು ಸಾಕಷ್ಟು ಜಗಳವನ್ನ ಆಡ್ತಿರ್ತಾರೆ. ಅದೇ ರೀತಿ ಒಂದು ಅವಾಜನ್ನ ಹಾಕ್ತಾರೆ, ನಿಮ್ಮ ಮಕ್ಕಳು ನಮ್ಮ ಮನೆ ಕಡೆ ಟ್ಯೂಷನ್ಗೆ ಬಂದ್ರೆ ಖಂಡಿತವಾಗಿ ಅವರಿಗೆ ಆಸಿಡ್ ಅನ್ನ ಹಾಕ್ತಿವಿ ಅಂತ. ಸೊ ಹೀಗಾಗಿ ಸಾಕಷ್ಟು ಅವರು ಕೂಡ ಭಯಭೀತರಾಗಿ 112ಗೆ ಕರೆಯನ್ನ ಮಾಡ್ತಾರೆ. ನಂತರದಲ್ಲಿ ಏನು ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಈ ಹೆಣ್ಣು ಬೆಕ್ಕಿನ ಮಾಲೀಕೆಯರಿದ್ದಾರೆ ಅವರಿಗೆ ಬುದ್ಧಿ ಹೇಳಿ ಮನೆಗೆ ಕಳಿಸ್ತಾರೆ. ಇದೆಲ್ಲ ಆಗುವುದಕ್ಕಿಂತ ಹಿಂದೆ ಸಾಕಷ್ಟು ಒರಟು ಸ್ವಭಾವದಿಂದ ಕೂಡಿರ್ತಕ್ಕಂಥ ಆ ಹೆಂಗಸು ಆ ಹೆಣ್ಣು ಬೆಕ್ಕಿಗೆ ಹೊಡೆಯುವ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಆ 4 ಮರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಎಲ್ಲೋ BBMPಯ ಗಾರ್ಬೇಜ್ ಏನಿದೆ ಅಲ್ಲಿ ಬಿಸಾಕಿದ್ರಂತೆ. ಅಂದ್ರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಮೂಕ ಪ್ರಾಣಿ ಮೇಲೆ ಕೇವಲ ಕಿಂಚಿತ್ತು ದಯೆ ಇಲ್ಲದ ಜನರು ಈಗಲೂ ಇರ್ತಾರ ಅನ್ನೋದು ನಮ್ಮೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ಮನೆಯಲ್ಲಿ ಪೆಟ್ಟಾಗಿರ್ಬೋದು ಅಥವಾ ಈ ರೀತಿಯ ಚಿಕ್ಕ ಪುಟ್ಟ ಪ್ರಾಣಿಗಳನ್ನ ಸಾಕಿದಾಗ ಅದರಿಂದ ನಮ್ಗೆ ಪ್ರೀತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಸಾಕ್ತೀವಿ. ಅದು ನಮ್ಮಿಂದ ಏನು ಬಯಸೋದಿಲ್ಲ ಅನ್ನೋದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಯಾಕಂದ್ರೆ ಅವು ಬಯಸೋರಿಂದ್ರು ಕೆಲವೊಂದು ಊಟ ಆಗಿರ್ಬೋದು ಅಥವಾ ಟೈಮ್ಗೆ ನೀರು ಆ ರೀತಿ ಕೆಲವು ಪದಾರ್ಥಗಳನ್ನ ಬಯಸ್ತವೆ. ಅದನ್ನ ಬಿಟ್ರೆ ಅದರ ಪಾಡಿಗೆ ಅದು ಇರುತ್ತೆ. ಆದ್ರೆ ಈ ಹೆಂಗಸು ಅದೆಲ್ಲವನ್ನ ಬಿಟ್ಟು ಆ ಬೆಕ್ಕಿನಿಂದ ಇದು ಮರಿ ಹಾಕ್ತಲ್ಲ ಅನ್ನುವ ಒಂದೇ ಒಂದು ಸಿಟ್ಟಿಗೆ ಅವರ ಮನೆ ಹತ್ತಿರ ಹೋಗಿ ಜಗಳ ಆಡ್ತಾರೆ ಅಂತ ಅಂದ್ರೆ ಅವರ ಮೈಂಡ್ ಸೆಟ್ ಇನ್ ಯಾವ ರೀತಿ ಇದೆ ಅಂತ ನಾವು ಲೆಕ್ಕ ಹಾಕೋಬೇಕು. ನಂತರದಲ್ಲಿ ಅವರು ಕೂಡ ಏನು ಗಂಡು ಬೆಕ್ಕನ್ನು ಸಾಕಿದ್ರು ಅವರು ಕೂಡ ಭಯಭೀತರಾಗಿದ್ರು. ನಂತರದಲ್ಲಿ ಪೊಲೀಸ್ ಠಾಣೆಗೆ ತೆರಳಿ NCR ಅನ್ನ ಮಾಡಿಸ್ತೀವಿ ಎನ್ನುವ ಒಂದು ಯೋಚನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಏನ್ ಮಾಡಿದ್ರು ತಪ್ಪು, ಏನ್ ಮಾಡಿದ್ರೆ ತಪ್ಪಿಲ್ಲ ಅನ್ನೋದು ಕೂಡ ಸಾಕಷ್ಟು ಕನ್ಫ್ಯೂಷನ್ ಅಲ್ಲೇ ಇದೆ ಅಂತಾನೆ ಹೇಳ್ಬೇಕು. ಇವತ್ತಿನ ಕಾಲದಲ್ಲಿ ಯಾರು ಯಾವಾಗ ಜಗಳ ಆಡ್ತಾರೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿರುತ್ತೆ. ನಂತರದಲ್ಲಿ ಸದ್ಯ ಆ ಹೆಣ್ಣು ಮರಿಗಳಿಗೋಸ್ಕರ ಏನು ಜಗಳ ಆಗ್ತಿತ್ತು ಆ ಹೆಣ್ಣು ಮರಿಗಳನ್ನ ತೆಗೆದುಕೊಂಡು ಹೋಗಿ ಇವರು ಅವರ ಮನೆ ಬಾಗಿಲಿಗೆ ಬಿಟ್ಟಿದ್ರಂತೆ. ಇದೆಲ್ಲ ಆದ ನಂತರದಲ್ಲಿ ಪೊಲೀಸ್ನವರು ಬೇರೆಯವರನ್ನ ಪತ್ತೆ ಮಾಡಿ ಆ 3 ಹೆಣ್ಣು ಮರಿಗಳನ್ನ ಏನು ಬೇರೆಯವರಿಗೆ ಕೊಟ್ಟು ಅವರನ್ನ ನೀವು ಆ ಬೆಕ್ಕಿನ ಮರಿಗಳನ್ನ ನೋಡ್ಕೊಳ್ಳಿ ಅಂತ ಅವರಿಗೆ ಸಾಕಿ ಸಾಲೋದಕ್ಕೆ ಆ ಬೆಕ್ಕಿನ ಮರಿಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರ ಎಂಟ್ರಿಯಿಂದ ಆ ಒಂದು ಪ್ರಕರಣ ಸುಖಾಂತ್ಯಗೊಂಡಿದೆ ಅಂತಾನೆ ಹೇಳ್ಬೇಕು. ಅದು ಕೂಡ ಅವರ ಮಧ್ಯೆ ಇರತಕ್ಕಂತಹ ಒಂದು ಕೋಲ್ಡ್ ವಾರ್ ನಿಂತಿಲ್ಲ. ಮುಂದಿನ ಬಾರಿ ಮರಿ ಹಾಕುವ ಸಂದರ್ಭದಲ್ಲಿ ಮತ್ತೆ ಈ ರೀತಿ ಜಗಳ ಆಗುತ್ತೆ ಅನ್ನೋದು ಏನು ಗಂಡು ಬೆಕ್ಕು ಮಾಲೀಕರ ವಾದ ಅಥವಾ ಮಾತು ಅಂತಾನೆ ಹೇಳ್ಬೋದು. ಸೊ ಇದು ಈ ಒಂದು ಕೇಸ್ನ ಮಾಹಿತಿ. ಅಂದ್ರೆ ಒಂದು ಬೆಕ್ಕಿನ ಕೇಸ್ಗೆ NCR ಕಂಪ್ಲೇಂಟ್ ಆಗುವ ಲೆವೆಲ್ಗೆ ಹೋಗಿದೆ ಅಂತ ಅಂದ್ರೆ ಇದರ ಒಂದು ಪ್ರಕರಣದ ಅಥವಾ ಈ ಒಂದು ಸುದ್ದಿಯ ಆಳ ಎಷ್ಟಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದು ಈ ಒಂದು ಬೆಕ್ಕಿನ ಪ್ರಕರಣದ ಸುದ್ದಿ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.